ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಸೊ ಇವಾಗ ನೋಡ್ತಿರ್ಬೋದು ನೀವು ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋ ಅಂತ ತೋರಿಸಿದ್ದೀನಿ ನಾನು ಡೊಮಿನೋ ಸ್ಟೈಲ್ನಲ್ಲಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಡ್ರೈ ಈಸ್ಟ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಬಿಸಿ ನೀರಿಗೆ ಈ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ನೀರು ಜಾಸ್ತಿ ಬಿಸಿಯಾಗಿರಬಾರ್ದು, ಸ್ವಲ್ಪ ಗುರುಬೆಚ್ಚಗೆ ಅಂತ ಏನು ಹೇಳ್ತೀವಿ ಅಷ್ಟಿದ್ರೆ ಸಾಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಈ ಈಸ್ಟ್ ಏನಿದೆ ಇಷ್ಟು ಹಾಕ್ತಿದ್ದೀನಿ. ಈಸ್ಟ್ ನಿಮಗೆ ಮಾರ್ಕೆಟ್ನಲ್ಲಿ ಕೇಳಿದರೆ ಕೊಡ್ತಾರೆ. ಈ ಬನ್ನು ಅಥವಾ ಬ್ರೆಡ್ ಮಾಡಲಿಕ್ಕೆ ಅಥವಾ ಕೇಕ್ ಮಾಡಲಿಕ್ಕೆ ನಾವು ಬಳಸ್ತೀವಲ್ವ, ಅದೇ ಈಸ್ಟು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹೀಟ್ ಇರೋ ಪ್ಲೇಸ್ನಲ್ಲಿ 1 ಗಂಟೆ ಅಥವಾ 1.5 ಗಂಟೆ ಇದನ್ನು ಫರ್ಮೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ನೋಡಿಲಿ, ಇದು ಚೆನ್ನಾಗಿ ಫರ್ಮೆಟ್ ಆಗಿದೆ, ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಹೀಗಾದರೆ ಮಾತ್ರ ನಿಮಗೆ ಗಾರ್ಲಿಕ್ ಬ್ರೆಡ್ ಆಗಲಿ ಪಿಜ್ಜಾ ಆಗಲಿ ಚೆನ್ನಾಗಿ ಬರೋದು. ನಾನಿಲ್ಲಿ ಒಂದು 3 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು. ಹಾಗೆ ಇಲ್ಲಿ ಇದು ಗಾರ್ಲಿಕ್ ಪೌಡ್ರು, ಇದು ಕೂಡ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತೆ. ಗಾರ್ಲಿಕ್ ಪೌಡ್ರ್ ಅಂತ ಕೇಳಿದ್ರೆ, ಒಂದು ವೇಳೆ ನಿಮಗೆ ಮಾರ್ಕೆಟ್ನಲ್ಲಿ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಹಿಟ್ಟಿಗೆ ಒಂದು 10 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇವಾಗ ಹಿಟ್ಟನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಏನಿರುತ್ತೆ ಈಸ್ಟ್ ವಾಟರು, ಅದನ್ನು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ. ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ಬರಬೇಕು, ಅಷ್ಟು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಸಾಫ್ಟಾಗಿರಬೇಕು ಹಿಟ್ಟು. ನೋಡ್ತಿರ್ಬೋದು ಇಲ್ಲಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬೇಡಿ, ಸ್ವಲ್ಪ ಸ್ಮೂತಾಗಿ ಕಲಸಾದ್ಮೇಲೆ ಈ ಥರ ನಿಮ್ಮ ಹತ್ರ ವ್ರ್ಯಾಪರ್ ಇದ್ದರೆ ಅದರಿಂದ ಮುಚ್ಕೊಳ್ಳಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ಮುಚ್ಚಳ ಮುಚ್ಚಿ ಇದನ್ನು ಹೀಟ್ ಇರೋ ಪ್ಲೇಸ್ನಲ್ಲಿ ಒಂದು 2 ಗಂಟೆ ನೆನೆಯಕ್ಕೆ ಬಿಡ್ತೀನಿ ನಾನು. ಸೊ ನೋಡ್ತಿರ್ಬೋದು ಒಂದು 2 ಗಂಟೆ ಬಿಟ್ಟಿದ್ದೆ. ಇವಾಗ ತೆಗೆದು ನೋಡೋಣ. ಇದು ಹಿಟ್ಟೇನಿದೆ ಡಬಲ್ ಸೈಜ್ ಆಗುತ್ತೆ, ಉಬ್ಕೊಂಡು ಚೆನ್ನಾಗಿ ನೆನೆದು ಡಬಲ್ ಸೈಜ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ನೀವು ಎಷ್ಟು ಜಾಸ್ತಿ ಹೊತ್ತು ನೆನೆಯಕ್ಕೆ ಇಡ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ಬ್ರೆಡ್ ಆಗಲಿ ಗಾರ್ಲಿಕ್ ಬ್ರೆಡ್ ಆಗಲಿ ಪಿಜ್ಜಾ ಆಗಲಿ ಬರುತ್ತೆ. ಇದನ್ನು ಒಂದು ಸರಿ ಚೆನ್ನಾಗಿ ಈ ಥರ ಕೈಯಿಂದ ನಾದ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಕೂಡ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ಸ್ವಲ್ಪ ಹೊತ್ತು. ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಬಟ್ ಇದು ಕಂಪ್ಲೀಟಾಗಿ ನಿಮಗೆ ನಾನು ತೋರಿಸಿರೋದು. ಇದನ್ನು ನೀವು ಏನಾದರೂ ನೋಡಿಕೊಂಡು ಮನೇಲಿ ಮಾಡೋದಾದರೆ ಕಂಪ್ಲೀಟ್ ಪ್ರೊಸೀಜರ್ನಲ್ಲಿ ನೋಡಿಕೊಂಡು ಮಾಡಿ. ನೋಡ್ತಿರ್ಬೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಆವಾಗಲೇ. ನಾನಿಲ್ಲಿ ಒಂದು 4 ಭಾಗ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ನೋಡಿ, ಈ ಸೈಜ್ನಲ್ಲಿ ಹಿಟ್ಟನ್ನು ತಗೊಳ್ಬೇಕಾಗತ್ತೆ. ಒಂದು ಗಾರ್ಲಿಕ್ ಬ್ರೆಡ್ ಮಾಡಲಿಕ್ಕೆ ಇಷ್ಟು ದೊಡ್ಡ ಸೈಜ್ನಲ್ಲಿ ಹಿಟ್ಟು ಬೇಕು. ಇದನ್ನು ಕೈಯಿಂದ ಬೇಕಿದ್ರೂ ನೀವು ಅಗಲ ಮಾಡ್ಕೊಳ್ಬೋದು, ಕೆಳಗಡೆ ಸ್ವಲ್ಪ ಮೈದಾ ಹಾಕ್ಕೊಂಡು. ಕೈಯಿಂದ ಬೇಡ ಅನ್ನೋದಾದರೆ ನೀವು ಲಟ್ಟನ್ಗೆ ಯೂಸ್ ಮಾಡಿಕೊಂಡು ಕೂಡ ಇದನ್ನು ಈ ಥರ ಲಟ್ಟಿಸ್ಕೊಳ್ಬೋದು. ಆದರೆ ಲಟ್ಟಿಸ್ತಿರ್ಬೇಕಾದ್ರೆ ನಡುವೆ ಜಾಸ್ತಿ ತೆಳು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಅಂಚನ್ನು ಮಾತ್ರ ಒಂದೇ ಲೆವೆಲಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ದಪ್ಪನೇ ಇರಬೇಕಿದು ಸ್ವಲ್ಪ. ನೋಡ್ತಿರ್ಬೋದು ಇದು ಎಷ್ಟು ದಪ್ಪ ಇದೆ ಅಂತ ನೀವೇ ನೋಡ್ತಿದ್ದೀರಲ್ಲ. ಇವಾಗ ಈ ಆಕಾರಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಸೈಡ್ನಲ್ಲಿ ಬೆಣ್ಣೆನ ಕರೆಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಚ್ಕೊಳ್ತಿದ್ದೀನಿ ಬ್ರಷಿಂದ. ಹಾಗೆ ಗಾರ್ಲಿಕ್ ಪೌಡ್ರ್ ನಾನು ಆವಾಗಲೇ ಹೇಳಿದಾಗೆ ಗಾರ್ಲಿಕ್ ಪೌಡ್ರ್ ನಿಮಗೆ ಸಿಗಲಿಲ್ಲ ಅಂದರೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಚೀಸ್, ನೀವು ಯಾವ ಚೀಸ್ ಯೂಸ್ ಮಾಡ್ತೀರೋ ಅದನ್ನೇ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಲೈಸ್ ಚೀಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಲೈಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಈ ಥರ ಒಂದೇ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೀಸನ್ನು. ಇದಾದಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಿದ್ದೀನಿ. ಸ್ವೀಟ್ ಕಾರ್ನ್ ನಿಮಗೆ ಮಾರ್ಕೆಟ್ನಲ್ಲಿ ಕೂಡ ರೆಡಿ ಸಿಗುತ್ತೆ, ಇಲ್ಲಾಂದರೆ ನೀವು ಜೋಳನ ಬೇಯಿಸ್ಕೊಳ್ಬೋದು ಕುಕ್ಕರ್ನಲ್ಲಿ. ಹಾಗೆ ಖಾರ ಇಲ್ಲದಿರೋ ಹಸಿಮೆಣಸಿನ್ಕಾಯಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಇಲ್ಲ ಅಂದರೂ ಕೂಡ ಒಣಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಇದು ಮಿಕ್ಸ್ ಹರ್ಬ್ಸು, ಇದನ್ನು ಕೂಡ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದಾದಮೇಲೆ ಚಿಲ್ಲಿ ಫ್ಲೇಕ್ಸು, ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ತಿಲ್ಲ, ಸ್ಕಿಪ್ ಮಾಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇವಾಗ ಇದಕ್ಕೆ ಸುತ್ತಲೂ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ.
ನೋಡ್ತಿರ್ಬೋದು ನಾನು ಯಾವ ರೀತಿ ಮಾಡ್ತಿದ್ದೀನೋ ಅದೇ ಪ್ರೊಸೀಜರ್ನಲ್ಲಿ ನೀವು ಮನೇಲಿ ಮಾಡಬೇಕಿದ್ರೆ ಮಾಡಿ. ನೀರು ಹಚ್ಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ, ಒತ್ತಲಿಕ್ಕೆ ಹೋಗಬೇಡಿ. ಜಸ್ಟ್ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ಮೇಲ್ಗಡೆ ಮತ್ತೆ ಬೆಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು. ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಇದು ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಿರೋದು, ಯಾವುದೇ ಓವನ್ನಿಂದ ಯೂಸ್ ಮಾಡಿ ಮಾಡ್ಕೊಳ್ತಿಲ್ಲ. ಹಿಂಗೋಗುತ್ತೆ ಈ ಸ್ಟೀಮ್ ಮಾಡೋದ್ರಿಂದ. ನಾನಿಲ್ಲಿ ಈ ಥರ ಸ್ಟ್ಯಾಂಡ್ ಬಳಸ್ತಾ ಇದ್ದೀನಿ. ಇದಕ್ಕೆ ಗಾರ್ಲಿಕ್ ಬ್ರೆಡ್ ಮಾಡಲಿಕ್ಕೆ ಈ ಥರ ಸ್ಟ್ಯಾಂಡ್ ಬಳಸ್ತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ. ಇದನ್ನು ಚೆನ್ನಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಯಾವುದಾದ್ರೂ ನಿಮ್ಮ ಹತ್ರ ಪ್ಲೇಟ್ ಇದ್ದರೆ, ನಿಮ್ಮ ಕುಕ್ಕರ್ ಯಾವ ಸೈಜಲ್ಲಿದೋ ಆ ಸೈಜ್ನಲ್ಲಿ ಪ್ಲೇಟ್ ಇದ್ದರೆ ಆ ಪ್ಲೇಟ್ನಲ್ಲೂ ಕೂಡ ಇದನ್ನು ಪ್ಲೇಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು. ಇದ್ರ ಮೇಲ್ಗಡೆ ನಾನಿಲ್ಲಿ ಗಾರ್ಲಿಕ್ ಪೌಡ್ರ್, ಆವಾಗಲೇ ಹೇಳಿದಾಗೆ ಗಾರ್ಲಿಕ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದು ಮಿಕ್ಸ್ ಹರ್ಬ್ಸು ಇದನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಲೇಯರ್ ಆಗಿ ಮಾತ್ರ ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ತೀನಿ. ಒಂದೇ ಒಂದು ಲೇಯರು. ಮೇಲ್ಗಡೆ ಲೇಯರ್ ಏನಿದೆ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಕಟ್ ಕೂಡ ಮಾಡಲಿಕ್ಕೆ ಹೋಗ್ಬಿಡಿ. ಜಸ್ಟ್ ಮಾರ್ಕ್ ಮಾಡಿದ್ರೆ ಸಾಕು. ಆಮೇಲೆ ನಿಮಗೆ ಈಸಿಯಾಗಿ ಇದು ಕಟ್ ಆಗುತ್ತೆ. ಸೊ ನಾನಿವಾಗ ಕುಕ್ಕರ್ನಲ್ಲೇ ಮಾಡ್ತಿರೋದ್ರಿಂದ ಕುಕ್ಕರ್ ಪ್ರೊಸೀಜರ್ ಹೇಳ್ತೀನಿ ನೋಡಿ. ಕುಕ್ಕರ್ನ ಬಿಸಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನು. 1 ಕಪ್ನಷ್ಟು ಉಪ್ಪಿದೆ ಇದು. ಇದನ್ನು ಸುಮಾರು ಸರಿ ನಾನು ಬಳಸಿದ್ದೀನಿ, ಅದಕ್ಕೆ ಈ ಕಲರ್ ಆಗಿದೆ. ಉಪ್ಪನ್ನು ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿಟ್ಟು ಈ ಕುಕ್ಕರ್ ವಿಜಲ್ ಮತ್ತು ಈ ಗ್ಯಾಸ್ಕೆಟ್ ಏನಿದೆ ಇದು ಇಲ್ಲದೇ ಕುಕ್ಕರ್ ಮುಚ್ಚಳ ಮುಚ್ಚಿ ಪ್ರೀ ಹೀಟ್ಗೆ ಇಡಬೇಕಾಗತ್ತೆ 10 ನಿಮಿಷ. ನೋಡಿ ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಇದು ಕುಕ್ಕರ್ ಚೆನ್ನಾಗಿ ಪ್ರೀ ಹೀಟ್ ಆಗಿರುತ್ತೆ. ಸೊ ಇವಾಗ ನೋಡಿ ಈ ಥರ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ ಈ ಥರ ಪ್ಲೇಟನ್ನು ಪ್ಲೇಸ್ ಮಾಡಬೇಕಾಗತ್ತೆ. ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಬೌಲ್, ಸ್ಟೀಲ್ ಬೌಲ್ ಇರುತ್ತಲ್ಲ, ಕಪ್ಪು, ಆ ಕಪ್ಪನ್ನು ಇಟ್ಟು ಕೂಡ ಅದ್ರ ಮೇಲ್ಗಡೆ ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದು 15 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಡ್ತೀನಿ. ಹಾಗೆ ಇನ್ನೊಂದು ಆಪ್ಷನ್ ಏನಂದರೆ ಈ ಥರ ನೀವು ಕೇಕ್ ಟಿನಲ್ಲಿ ಕೂಡ ಇದನ್ನು ಪ್ಲೇಸ್ ಮಾಡ್ಕೊಳ್ಬೋದು. ಕೇಕ್ ಟಿನಲ್ಲಿ ಪ್ಲೇಸ್ ಮಾಡಿಕೊಂಡು ಸೇಮ್ ಅದೇ ಪ್ರೊಸೀಜರ್ಲೇ ಮಾಡ್ಬೋದು. ನೋಡಿ ಇವಾಗ ಒಂದು 15 ನಿಮಿಷ ಆಗಿದೆ. ಇದನ್ನು ತೆಗೆದು ನೋಡ್ತಿದ್ದೀನಿ. ಈಗ ನೋಡ್ತಿರ್ಬೋದು, ನೋಡ್ತಿದ್ದಂಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅನಿಸ್ತಾ ಇದೆ. ಆದರೂ ಕೂಡ ಫೋರ್ಕ್ ಸ್ಪೂನಿಂದನೋ ಅಥವಾ ಚಾಕುವಿಂದನೋ ಈ ಥರ ಚುಚ್ಚಿ ನೋಡಿ. ಇದು ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ ಇವಾಗ. ಸೊ ನೋಡ್ತಿರ್ಬೋದು ಇಲ್ಲಿ ಸೈಜ್ ಡಬಲ್ ಆಗಿದೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ವಿಡಿಯೋನಲ್ಲಿ ಗೊತ್ತಿಲ್ಲ, ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದ್ದಾಗ. ನೀವು ಇದೇ ಪ್ರೊಸೀಜರಲ್ಲಿ ಮಾಡಿ ನೋಡಿ. ತುಂಬ ಪರ್ಫೆಕ್ಟಾಗಿ ನಿಮಗೆ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ ಡಾಮಿನೋ ಸ್ಟೈಲ್ನಲ್ಲಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.